ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಾನು ಶಾಂತಲಾ ನಿಮ್ಮೆಲ್ಲರಿಗೂ ಈ ಧ್ಯಾನ ಜ್ಞಾನ ಬೆಳಕು ಸೀಸನ್ 2 ಮಾರ್ನಿಂಗ್ 41 ಡೇಸ್ ಮೆಡಿಟೇಷನ್ ಅಲ್ಲಿ 23ನೇ ದಿನಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಮಾಸ್ಟರ್ಸ್, ನಾವು ಅರಿಷಡ್ ವರ್ಗಗಳ ಬಗ್ಗೆ ತಿಳ್ಕೊಂತಾ ಬಂದಿದ್ವಿ. ಸೊ ಇವತ್ತು ಕ್ರೋಧದ ಬಗ್ಗೆ ತಿಳ್ಕೊಳ್ಳೋಣ. ನೆನ್ನೆ ಕಾಮ ಆಯ್ತು, ಇವತ್ತು ಕ್ರೋಧದ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಈ ಕ್ರೋಧ ಅಂತಂದ್ರೆ ಏನು ಅಂತಂದಾಗ ದ್ವೇಷ ಪ್ಲಸ್ ಕೋಪ ಎರಡು ಸೇರಿದ್ರೆ ಕ್ರೋಧ ಅನ್ನೋದು ಉಂಟಾಗುತ್ತೆ. ಸೊ ಯಾವಾಗ್ಲೂ ಈ ಒಂದು ಕ್ರೋಧ ಅನ್ನೋದು ಕಾಮದ ಪಕ್ಕದಲ್ಲೇ ಇರುತ್ತೆ. ನಿನ್ನೆ ತಿಳ್ಕೊಂಡ್ವಿ, ಕಾಮ ಅಂತಂದ್ರೆ ಅತಿಯಾದ ಬಯಕೆ. ಆ ಬಯಕೆ ಎಷ್ಟು ಮಿತಿ ಮೀರಿದಾಗ ಅದು ಕಾಮ ಆಗುತ್ತೆ. ಸೊ ಈ ಕ್ರೋಧ ಅನ್ನೋದು ಕಾಮದ ಪಕ್ಕದಲ್ಲೇನೆ ಇರುತ್ತೆ. ಯಾವಾಗ ಏನಾದ್ರು ಒಂದು ಬಯಕೆ ಇಟ್ಕೊಂಡು ನಾವು ಆ ಬಯಕೆ ನಮಗೆ ತೀರದ ಬಯಕೆ ಆದಾಗ, ಆ ಬಯಕೆ ನಮ್ಗೆ ತೀರ್ಸಕ್ಕೆ ಆಗಲ್ಲ ಅಂತಂದಾಗ ಏನಾಗುತ್ತೆ, ಅದು ದ್ವೇಷವಾಗಿ ಕನ್ವರ್ಟ್ ಆಗುತ್ತೆ. ಆ ದ್ವೇಷ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕೋಪನ ಬೆಳೆಸ್ಬಿಟ್ರೆ ಯಾವಾಗ ದ್ವೇಷ ಜಾಸ್ತಿ ಆಗೋಗುತ್ತೋ ಆವಾಗ ಕೋಪ ಬರುತ್ತೆ. ಸೊ ಇದೆರಡೂ ಸೇರಿದಾಗ ಈ ದ್ವೇಷ ಕೋಪ ಯಾವಾಗ ಸೇರುತ್ತೋ ಅದು ಕ್ರೋಧ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಅಸಹನೆ ಅನ್ನೋದು ಎಲ್ಲಿ ಬಯಕೆ ಜಾಸ್ತಿ ಆಗುತ್ತೋ ಆ ಬಯಕೆ ನಾವು ತೀರ್ಸಕ್ ಆಗದಿದ್ದಾಗ ಇಲ್ಲಿ ಪೇಶನ್ಸ್ ಹೊರಟೋಗುತ್ತೆ ನಮಗೆ, ಅಲ್ಲಿ ಅಸಹನೆ ತುಂಬಿಕೊಳ್ಳುತ್ತೆ. ಯಾವಾಗ ಈ ಅಸಹನೆ ಜಾಸ್ತಿ ಆಗುತ್ತೆ ಆಗ ನಮ್ಮಲ್ಲಿ ಈ ದ್ವೇಷ ಕೋಪ ಇವೆಲ್ಲಾನು ಜಾಸ್ತಿ ಆಗುತ್ತೆ. ಸೊ ದ್ವೇಷ ಪ್ಲಸ್ ಕೋಪ ಇವೆರಡೂ ಸೇರಿಸ್ಬಿಟ್ರೆ ಕ್ರೋಧ ಅನ್ನೋದು ಬಂದ್ಬಿಡುತ್ತೆ. ಸೊ ಹಂಗಾರೆ ಸಿಟ್ಟೆ ಬರಬಾರ್ದ ಮನುಷ್ಯ ಅಂದಾಗ, ಕೋಪನೇ ಬರಬಾರ್ದ ಅಂತಂದಾಗ ಕೋಪ ಅನ್ನೋದೇ ಬೇರೆ, ದ್ವೇಷ ಅನ್ನೋದೇ ಬೇರೆ ಆಗುತ್ತೆ. ಇಲ್ಲಿ ದ್ವೇಷ ಕೋಪ ಎರಡೂ ಸೇರಿದಾಗ ಕ್ರೋಧ ಆಗುತ್ತೆ. ಇಲ್ಲಿ ಕೋಪ ಬರಬಾರ್ದು ಅಂದಾಗ ಕೋಪ ಅನ್ನೋದು ಕೆಲವು ಸಮಯದಲ್ಲಿ ಮನುಷ್ಯಂಗೆ ಬೇಕಾಗುತ್ತೆ. ಆ ಕೋಪ ಎಷ್ಟಿರ್ಬೇಕು, ಮೇಲ್ಮೇಲಿರ್ಬೇಕು, ಅದ್ ನಾವು ಒಳಗೆ ತಗೊಳ್ಳೇಬಾರ್ದು. ಆ ಕೋಪ ಅನ್ನೋದನ್ನ ಏನಾದ್ರು ಪ್ರದರ್ಶನ ಯಾವ್ದಾದ್ರು ಒಂದು ಕೆಲ್ಸಗಳಲ್ಲಿ ನಾವು ಹೋದಾಗ ಆ ಕೆಲ್ಸ ನಡಿಬೇಕು ಅಂದಾಗ ಕೆಲವು ಕಡೆ ನಾವು ಕೋಪನ ಪ್ರದರ್ಶಿಸಬೇಕಾಗುತ್ತೆ. ಅಂದ್ರೆ ಕೋಪ ಮಾಡ್ಕೋಬೇಕು, ಆದ್ರೆ ಅದನ್ನ ಪ್ರದರ್ಶನಕ್ಕೆ ಮಾತ್ರ ಇಟ್ಕೋಬೇಕು. ಆ ಕೋಪನ ಡೀಪ್ ಆಗಿ ಒಳಗೆ ಇಟ್ಕೋಬಾರ್ದು, ಅದನ್ನ ಮೇಲೆ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಬಿಡ್ಬೇಕಷ್ಟೆ, ಒಳಗ್ ತಗೋಬಾರ್ದು. ಯಾಕೆಂದ್ರೆ ಎಷ್ಟೋ ಸರಿ ನಮ್ ಕುಟುಂಬದಲ್ಲೂ ಮಕ್ಳು ಹೇಳಿದ ಮಾತು ಕೇಳ್ತಾ ಇರಲ್ಲ, ಇನ್ನೆಲ್ಲೋ ಹೊರಗಡೆ ಆಫೀಸರ್ ಹೋದಾಗ ಅಲ್ಲಿ ನಾವ್ ಹೇಳಿದ ಮಾತು ನಡೀತಾ ಇರಲ್ಲ. ಎಲ್ಲಾರು ಒಟ್ಟು ಅದು ನಾವು ಅಲ್ಲಿ ನಾವೊಂದು ಪೊಸಿಷನ್ ಅಲ್ಲಿ ಇದ್ದಾಗ ಆ ಕೆಲ್ಸಗಳು ನಡಿಬೇಕು ಅಂತಂದಾಗ ಆ ಕೋಪ ಅನ್ನೋದು ಬೇಕಾಗುತ್ತೆ. ಈಗ ತಾಯಿ ಮಕ್ಳನ್ನ ಬೆಳೆಸುವಾಗ ಎಷ್ಟೋ ಸರಿ ಬೈಬೇಕಾಗುತ್ತೆ, ಕೋಪ ಮಾಡ್ಕೋಬೇಕಾಗುತ್ತೆ. ಇಲ್ದಿರಲ್ಲಿ ಕೆಲ್ಸ ಆಗಲ್ಲ, ಆ ಮಕ್ಳು ಕೇಳಲ್ಲ. ಅಂತ ಟೈಮಲ್ಲಿ ಆ ಕೋಪ ಹೇಗಿರ್ಬೇಕು ಅಂದ್ರೆ ಜಸ್ಟ್ ಮೇಲ್ ಬಂದಿರ್ಬೇಕು, ಮನ್ಸೊಳಗಡೆ ಯಾವುದೇ ಕಾರಣಕ್ಕೂ ಇರಬಾರ್ದು. ಆ ಕೆಲ್ಸ ಮುಗಿಸೋಕೆ ಎಷ್ಟೋ ಅಷ್ಟು ನಾವು ಮೇಲೆ ಕೋಪವನ್ನ ಪ್ರದರ್ಶನ ಮಾಡ್ಬೇಕಾಗತ್ತೆ. ಇಲ್ದಿದ್ರೆ ಆ ಕೋಪ ಆ ಮನ್ಸಲ್ಲೇ ಇಟ್ಕೊಂಡು ಇದಾದಾಗ ಏನಾಗುತ್ತೆ, ಅದು ದ್ವೇಷ ಆಗೋಗುತ್ತೆ, ಕ್ರೋಧ ಆಗೋಗುತ್ತೆ. ಇದು ಒಳ್ಳೇದಲ್ಲ ಯಾರ್ದು. ಆ ಒಂದು ಒಳಗಿಟ್ಕೊಂಡು ನಾವ್ ಯಾವಾಗ ದ್ವೇಷ ಜಾಸ್ತಿ ಮಾಡ್ಕೊಂತಾ ಇರ್ತೀವಲ್ಲ ಅದು ಒಳ್ಳೇದಲ್ಲ, ಅದು ಮಾಡಬಾರ್ದು. ಅಲ್ಲಿಗಲ್ಲಿ ನಾವು ಬಿಟ್ಟು ಬಿಡ್ಬೇಕು ಕೋಪ ಅನ್ನೋದನ್ನ. ಸೊ ಇದು ಈ ಒಂದು ಚಿಕ್ಕ ಎಕ್ಸಾಂಪಲ್ ಏನಂದ್ರೆ ಈ ಕ್ರೋಧಕ್ಕೆ, ಈ ಒಂದು ಕೋಪಕ್ಕೆ ದ್ವೇಷಕ್ಕೆ ಅಥವಾ ಕ್ರೋಧಕ್ಕೆ ಅಂತಂದ್ರೆ, ಗೌತಮ ಬುದ್ಧ ಅವರು ಕಾಡಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಂದು ಕಾಡಲ್ಲಿ ಒಂದು ದೊಡ್ಡ ಹಾವಿರುತ್ತೆ. ಆ ಹಾವು ಹೆಂಗೆ ಅಂದ್ರೆ ಯಾರು ಬಂದ್ರು ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇರುತ್ತೆ, ಅಂದ್ರೆ ಕಚ್ಚಿ ಬಿಡ್ತಾ ಇರುತ್ತೆ. ಎಲ್ರು ಆ ರೋಡಲ್ಲಿ ಹೋಗಕ್ಕೆ ತುಂಬಾ ಆ ಒಂದು ಕಾಡಲ್ಲಿ ಆ ಪರ್ಟಿಕ್ಯುಲರ್ ಹಾವಿರೋ ಜಾಗಕ್ಕೆ ಹೋಗಕ್ಕೆ ಹೆದರ್ತಾ ಇರ್ತಾರೆ. ಸೊ ಹಾಗೆ ಗೌತಮ ಬುದ್ಧನು ಒಂದ್ಸಲಿ ಅದೇ ಹಾವು ಕಾಣುತ್ತೆ, ಎಲ್ಲ ಹೇಳಿರ್ತಾರೆ ಈ ತರ ಒಂದು ದೊಡ್ಡ ಹಾವಿದೆ, ಇದು ತುಂಬಾ ತೊಂದರೆ ಕೊಡುತ್ತೆ ಜನಗಳಿಗೆ ಇಲ್ಲಿ ಅಂತ ಗೊತ್ತಿರುತ್ತೆ ಬುದ್ಧ ಅವ್ರಿಗೆ. ಸೊ ಹೋಗ್ತಾ ಇರ್ತಾರೆ, ಆ ಹಾವು ಬಂದು ಅಡ್ಡ ಬರುತ್ತೆ, ನಿಂತ್ಕೊಳ್ಳುತ್ತೆ. ಎಷ್ಟೊತ್ತರ ಸೈಡ್ಗೆ ಹೋಗಲ್ಲ. ಗೌತಮ ಬುದ್ಧ ಏನ್ ಮಾಡ್ತಾರೆ, ಅವ್ರ ಎನ್ಲೈಟೆಂಡ್ ಮಾಸ್ಟರ್ ಅಲ್ವಾ, ಅವ್ರು ಯಾರಿಗೂ ಇದ್ರಲ್ಲ ಏನು ಇಲ್ಲ. ಸೊ ಅವರು ಆ ಹಂಗೆ ನಿಂತ್ಕೊಂಡು ಹಾವೆದುರುಗಡೆ ಪಕ್ಕಕ್ಕೂ ಹೋಗಲ್ಲ, ಹಾವು ತನ್ ಮೇಲ್ ಬರ್ತಾ ಇದ್ರು ಅಷ್ಟು ಅಲ್ಲೇ ನಿಂತ್ಕೊಂಡು ಅವರ ದೃಷ್ಟಿನ ಹಾವಿನ ಕಣ್ಣಿನಲ್ಲೇ ಆ ದೃಷ್ಟಿನ ನೆಟ್ಟಿರ್ತಾರೆ. ಹಾಗೆ ನೋಡ್ತಾ ಇರ್ತಾರೆ ಹಾವು ಹಾಗೆ ನೋಡ್ತಾ ಇರುತ್ತೆ. ಆಮೇಲೆ ಹಾವು ಆ ಬುದ್ಧನ ಕಣ್ಣಲ್ಲಿರುವ ಆ ಪ್ರೀತಿ, ಆ ಪ್ರೇಮ, ಆ ಒಂದಿದು ಗೊತ್ತಾಗುತ್ತೆ. ಪ್ರಾಣಿಗಳಿಗಾದ್ರೂ ಒಬ್ರ ಕಣ್ಣನ್ನ ನಾವು ಆತರ ನೋಡಿದಾಗ ಅದಕ್ಕೆ ಎಲ್ಲ ಗೊತ್ತಾಗುತ್ತೆ. ಸೊ ಅಲ್ಲಿ ಬುದ್ಧನ ಕಣ್ಣು ನೋಡ್ತಿದ್ದಂಗೆ ಆ ಹಾವೇನ್ ಮಾಡುತ್ತೆ, ಆ ದಾರಿ ಬಿಟ್ಬಿಡುತ್ತೆ ಪಕ್ಕಕ್ಕೆ ಹೋಗಕ್ಕೆ ಅಂತಂದ್ಬಿಟ್ಟು. ಸರಿ ಬುದ್ಧ ಹೋಗ್ತಾ ಹೇಳ್ತಾನೆ ಹಾವಿಗೆ, ಯಾಕೆ ನೀನ್ ಎಲ್ಲರಿಗೂ ಹಿಂಸೆ ಕೊಡ್ತೀಯಾ, ಯಾಕೆ ಕಚ್ಚುತ್ತೀಯಾ, ಅವ್ರು ನಿಂಗೆ ಏನು ಮಾಡ್ದಿಲ್ದಿದಾಗ ಯಾಕೆ ಕಚ್ಚಬೇಕು, ಆತರ ಹಿಂಸೆ ಕೊಡ್ಬಾರ್ದು, ಆ ತರ ಮಾಡೋದ್ ತಪ್ಪು, ನೀನ್ ಹಂಗ್ ಮಾಡ್ಬೇಡ, ಇನ್ಮೇಲೆ ಯಾರಿಗೂ ಏನು ಹಿಂಸೆ ಕೊಡ್ಬೇಡ, ಕಚ್ಚಬೇಡ ಅಂತ ಹೇಳ್ತಾನೆ. ಸರಿ ಹಾವುನು ಆ ಬುದ್ಧ ಹೇಳಿದ್ರೆ ಕರೆಕ್ಟೇ ಇದೆ ಅಲ್ವಾ ಅಂತ ಅನ್ಕೊಂಡು ಸರಿ ಅಂತ ಅನ್ನತ್ತೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ, ಕೆಲವಾರು ವರ್ಷಗಳಾದ್ಮೇಲೆ
ಮತ್ತೆ ಬುದ್ಧ ಅದೇ ಕಾಡಲ್ಲಿ ಬರ್ತಾ ಇರ್ತಾನೆ. ಆ ಕಾಡಿಗೆ ಬಂದಾಗ ಆ ಹಾವಿನ ಅವಸ್ಥೆ ಹೆಂಗಾಗಿರುತ್ತೆ ಅಂದ್ರೆ ಮೈ ತುಂಬಾ ಗಾಯಗಳಾಗೋಗ್ಬಿಟ್ಟಿರುತ್ತೆ. ಅದು ನಡೆಯೋ ಸ್ಥಿತಿಲೇ ಇರಲ್ಲ, ತುಂಬಾ ನೋವು ಅನುಭವಿಸ್ತಾ ಇರುತ್ತೆ. ಅದು ಒಂದು ಮರದಿಂದ್ಗಡೆ ಕೂತ್ಕೊಂಡು ನೋವನ್ನು ಅನುಭವಿಸ್ತಾ ಇರುತ್ತೆ. ಗೌತಮ ಬುದ್ಧಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಈ ತರ ಎಷ್ಟು ರಾಜಾರೋಷವಾಗಿ ಓಡಾಡ್ತಾ ಇದ್ದೆ ಅಲ್ವಾ, ಏನಕ್ಕೆ ಈ ತರ ಮಲ್ಕೊಂಡಿದ್ಯಾ, ಏನಾಯ್ತು ಅಂತ ಕೇಳಿದಾಗ ಅದ್ ಹೇಳುತ್ತೆ, ನೀವ್ ಆವತ್ತು ಹೇಳೋದ್ರಿ ಯಾರಿಗೂ ಕಚ್ಚಬೇಡ, ಯಾರಿಗೂ ಹಿಂಸೆ ಕೊಡ್ಬೇಡ ಅಂತ. ಆ ಮಾತೆ ನನ್ ಕಿವಿಲಿತ್ತು, ಅದಕ್ಕೆ ನಾನೇನ್ ಮಾಡ್ದೆ, ಅವತ್ತಿಂದ ಯಾರಿಗೂ ತೊಂದರೆ ಕೊಡ್ಲಿಲ್ಲ ನಾನು. ಆವಾಗಿಂದ ಏನ್ ಮಾಡ್ತಾ ಇದ್ದಾರೆ ಜನ, ನಾನ್ ಸುಮ್ನಿದ್ದೀನಿ ಅಂತಂದ್ಬಿಟ್ಟು ಬಂದು ಎಲ್ಲರೂ ನನಗೆ ಹೊಡಿಯೋದು, ಹಿಂಸೆ ಕೊಡೋದು ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಅವಸ್ಥೆ ಈ ತರ ಆಗಿದೆ, ನಾನೇನು ಮಾಡ್ದೆ ಅಂತ. ಅವಾಗ ಗೌತಮ ಬುದ್ಧ ಹೇಳ್ತಾರೆ, ನಾನು ಕಚ್ಚಬೇಡ ಅಂತಂದೆ ಹೊರತು ನಿನಗೆ ಹಿಂಸೆ ಕೊಡಕ್ಕೆ ಬಂದವ್ರ ಹತ್ರ ಬುಸುಗುಟ್ಬೇಡ ಅಂತ ನಾನು ಹೇಳಲಿಲ್ಲ ಅಲ್ವಾ. ನಿನ್ನ ಪ್ರೊಟೆಕ್ಷನ್ಗೆ ಅವ್ರಂಗ್ ಮಾಡ್ತಾ ಇದ್ರೆ ಬುಸುಗುಟ್ಬೇಕು, ಕೋಪ ಪ್ರದರ್ಶನ ಮಾಡ್ಬೇಕು, ಹೆದರ್ತಾರೆ ಜನ. ಅವಾಗ ನಿನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಅಂತ ಅರ್ಥ ಮಾಡಿಸ್ತಾನೆ. ಅದನ್ನ ಅರ್ಥ ಮಾಡಿಸ್ತಾನೆ. ಕೋಪಕ್ಕೂ ಅಂದ್ರೆ ನಮ್ಮ ಏನಾರು ಒಂದು, ನಮಗೆ ಯಾರು ಕಷ್ಟ ಕೊಡ್ತಾ ಇದ್ದಾರೆ, ಏನಾರು ಮಾಡ್ತಾ ಇದಾರೆ ಅಂದಾಗ ನಮ್ಮ ಉಳಿವಿಗಾಗಿ ಅಥವಾ ಆ ಕೆಲ್ಸ ಆಗಕ್ಕಾಗಿ ಆ ಕೋಪ ಪ್ರದರ್ಶನ ಮಾಡ್ಬೇಕಾಗುತ್ತೆ ಕೆಲವು ಕಡೆ. ಸೊ ಅದು ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿರೋದು. ಹಾವನ್ನ ಕಚ್ಚಬೇಡ ಅಂತ ಹೇಳ್ದೆ ಹೊರತು ಕೋಪ ತೋರ್ಸ್ಕೋಬೇಡ ಅಂತ ನಾನು ಹೇಳಿಲ್ಲ ಅಂತ ಅವಾಗ ಅರ್ಥ ಮಾಡಿಸ್ತಾರೆ ಗೌತಮ್ ಬುದ್ಧ ಅವರು. ಸೊ ಅಂದ್ರೆ ಇದರಿಂದ ನಾವು ಪ್ರತಿಯೊಬ್ರು ತಿಳ್ಕೊಬೇಕಾಗಿರೋದು, ಬೇಕು ಕೋಪ ಬೇಕು, ಎಲ್ಲಾನು ಬೇಕು, ಎಲ್ಲಿ ಎಷ್ಟು ಪ್ರದರ್ಶನ ಮಾಡ್ಬೇಕು ನಾವು ಅಷ್ಟಕ್ಕೂ ಮಾತ್ರ ಇರ್ಬೇಕಾಗುತ್ತೆ. ಅಂದ್ರೆ ನಮ್ಮನ್ನ ಯಾರು ಹಿಂಸೆ ಕೊಟ್ಟಾಗ, ನಮಗೆ ಇನ್ನೇನೋ ಕಷ್ಟ ಕೊಟ್ಟಾಗ ಆ ಕೋಪವನ್ನ ಪ್ರದರ್ಶನ ಮಾಡ್ಬೇಕಾಗುತ್ತೆ, ಫೈಟು ಮಾಡ್ಬೇಕಾಗುತ್ತೆ. ಎಷ್ಟೋ ಸಲ ನಾವು ಫೈಟ್ ಮಾಡ್ಬೇಕಾಗುತ್ತೆ. ಅಯ್ಯೋ ನಾನ್ ಧ್ಯಾನ ಮಾಡ್ತಾ ಇದೀನಿ, ನಮ್ಗೆ ಹೇಳಿದಾರೆ ಇದು ಯಾವ್ದು ಇರಬಾರ್ದು ಅಂತಂದ್ರೆ ಅಲ್ಲ, ಬೇಕು, ಎಲ್ಲ ಬೇಕು, ಫೈಟ್ ಮಾಡ್ಲೇಬೇಕಾಗುತ್ತೆ. ನ್ಯಾಯಕ್ಕಾಗೂ ಫೈಟ್ ಮಾಡ್ಬೇಕು, ಇಲ್ಲಾರು ಅನ್ಯಾಯ ನಡೀತಾ ಇದ್ರೆ ಎಲ್ಲಾನು ಮಾಡ್ಬೇಕು. ಆದ್ರೆ ಅದ್ ಯಾವ್ದನ್ನು ನಾವು ಮನ್ಸಲ್ಲಿ ಇಟ್ಕೋಬಾರ್ದು. ಸಪೋಸ್ ಈಗ ಮನೇಲೇನೆ ಯಾರ ಜೊತೆನಾರು ಅತ್ತೆ ಸೊಸೆ ಇರ್ಬೋದು, ತಾಯಿ ಮಕ್ಳಿರ್ಬೋದು, ಯಾರ ಜೊತೆನಾದ್ರು ಜಗಳ ಆಗಿರ್ಬೋದು, ಭಿನ್ನಾಭಿಪ್ರಾಯ ಬರ್ತಾ ಇರುತ್ತೆ, ಜಗಳ ಆಡ್ತಿರ್ತೀವಿ, ಎಲ್ಲ ಆಗ್ತಿರುತ್ತೆ. ಆದ್ರೆ ಅದ್ ಎಲ್ಲಿವರೆಗೂ ಇರ್ಬೇಕು, ಮನ್ಸಲ್ಲಿ ಇಟ್ಕೋಬಾರ್ದು. ಜಗಳ ಆಯ್ತು, ಆ ಟೈಮಲ್ಲಿ ಆಯ್ತು ಅಷ್ಟೇ, ಮತ್ತೆ ಅದನ್ನ ಬಿಟ್ಬಿಡ್ಬೇಕು, ಪ್ರೀತಿಯಿಂದ ಮತ್ತೆ ಮಾತಾಡ್ಸಕ್ಕೆ ಶುರು ಮಾಡ್ಬೇಕು, ಅಲ್ಲಿಂದಲ್ಲಿ ಬಿಟ್ಬಿಡ್ತಾ ಇರ್ಬೇಕು. ಒಂದಿಷ್ಟು ಮತ್ತೆ ಮೇಲ್ ಪ್ರದರ್ಶನಕ್ಕೆ ಚೆನ್ನಾಗಿ ಮಾತಾಡ್ತೀನಿ, ಒಳಗ ಅದನ್ನೆಲ್ಲ ಇಟ್ಕೊಂಡ್ ಕೂತಿದೀನಿ ದ್ವೇಷ ಅಂತಂದ್ರೆ ಆಗಲ್ಲ. ಆ ಒಳಗೆ ಇಟ್ಕೊಂಡಿರೋ ದ್ವೇಷನೇನೆ ಕ್ರೋಧ ಆಗಿ ಕನ್ವರ್ಟ್ ಆಗೋದು. ಹಾಗಾಗಿ ಏನೇ ಒಂದು ದ್ವೇಷ ಇದ್ರು ಒಳಗೆ ಯಾವುದೇ ಕಾರಣಕ್ಕೂ ಯಾವ್ದು ಇಟ್ಕೋಬಾರ್ದು. ಆ ನಿಮಿಷದಲ್ಲಿ ಅನ್ಬೇಕು, ಮುಗಿಸ್ಬಿಡ್ಬೇಕಷ್ಟೇ, ಕ್ಯಾರಿ ಓವರ್ ಮಾಡಬಾರ್ದು ಅದನ್ನ. ಅದು ಕ್ರೋಧ ಆಗೋಗುತ್ತೆ. ಸೊ ಏನಾಗುತ್ತೆ, ಅದ್ ಒಳಗೆ ಇಟ್ಕೊಂಡಿದ್ದಾಗ ಅವರು ನಮ್ಮ ಮೇಲೆ ತೋರಿಸ್ತಾರೆ ಕೋಪ, ನಾವ್ ಇನ್ನೊಬ್ರ ಮೇಲೆ ತೋರಿಸ್ತೀವಿ, ಅವ್ರು ಇನ್ನೊಬ್ರ ಮೇಲೆ ತೋರಿಸ್ತಾರೆ, ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿಂದಲ್ಲಿ ಬಿಟ್ಬಿಟ್ಟು, ಈಗ ಫ್ಯಾಮಿಲಿಲಾರು ಆಗಿರ್ಬಹುದು ಅಥವಾ ಆಚೆ ಆಫೀಸಲ್ಲಾರು ಆಗಿರ್ಬಹುದು, ಎಲ್ಲೇ ಆಗಿರ್ಬೋದು, ಅಲ್ಲಿ ಮ್ಯಾನೇಜರ್ ಬಾಸ್ ಯಾರೋ ಅವ್ರ ಕೆಳಗಿರೋರಿಗೆ ಬೈದ್ರು ಅಂತಂದ್ರೆ ಅವ್ರು ಬಂದು ಆ ಸಿಟ್ಟನ್ನ ಮನೇಲಿ ಹೆಂಡತಿ ಮೇಲೆ ತೋರ್ಸೋದು, ಆ ಹೆಂಡತಿ ಮಕ್ಳ ಮೇಲೆ ತೋರ್ಸೋದು. ಸೊ ಈ ತರ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ಅದ್ ಯಾವ್ದನ್ನು ನಾವು ಈ ಕಿವಿಲಿ ಯಾರು ಬೈದ್ರು ಅಂದ್ರು, ಕೋಪ ಮಾಡ್ಕೊಂಡ್ರು ಈ ಕಿವಿಲಿ ಕೇಳ್ಬೇಕು, ಈ ಕಿವಿಲಿ ಬಿಟ್ಟು ಬಿಡ್ಬೇಕು, ಮನ್ಸಿಗೆ ತಗೊಂಡು ಇಟ್ಕೋಬಾರ್ದು. ಈಗ ಸಪೋಸ್ ನಾವು ಫ್ಯಾಮಿಲಿ ನೋಡೋದಾದ್ರೆ, ಅತ್ತೆ ನೋಡಿರ್ಬೋದು, ಬಾಸಿಸಮ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ, ಬೈತಾರೆ ಅಂತ ಹೇಳ್ತಾರೆ, ಕೋಪ ಮಾಡ್ಕೊಂತಾರೆ ಅಂತ ಹೇಳ್ತಾರೆ. ಯಾಕೆ ಬಂದಿರುತ್ತದು ಅಂತಂದ್ರೆ, ಒಂದು ಹೆಣ್ಮಗು ಹುಟ್ಟದಾಗಿಂದಾನು ಎಲ್ರು ಸಪ್ರೆಸ್ ಮಾಡ್ತಾನೆ ಇರ್ತಾರೆ, ಬೈತಾನೆ ಇರ್ತಾರೆ. ಮಕ್ಳಿರುವಾಗ ಪೇರೆಂಟ್ಸ್ ಅಂತಿರ್ತಾರೆ, ಸ್ವಲ್ಪ ದೊಡ್ಡವರಾಗಿ ಮದ್ವೆ ಆದ್ಮೇಲೆ ಗಂಡನಿಂದ ಅನ್ನಿಸ್ಕೊಂಡಿರ್ತಾರೆ, ಆಮೇಲೆ ಇನ್ನ ಸ್ವಲ್ಪ ದೊಡ್ಡವರಾದ್ಮೇಲೆ ಮಕ್ಳು ದೊಡ್ಡವರಾದ್ಮೇಲೆ ಮತ್ತೆ ಮಕ್ಕಳಿಂದ ಅದೇ ತಾಯಿ ಅನ್ನಿಸ್ಕೊಳ್ಳೋದು. ಇದು ಈ ತರ ಬರ್ತಾ ಇರುತ್ತೆ, ಎಷ್ಟೋ ದಿನಗಳಿಂದ ಬರ್ತಾ ಇರುತ್ತೆ. ಅದೇನಾಗುತ್ತೆ, ಒಳಗಡೆ ಅನ್ನಿಸ್ಕೊಂಡು ಅದು ಒಳಗೆ ಆ ದ್ವೇಷ ಇಟ್ಕೊಂಡು ಏನಾಗುತ್ತೆ, ತಾನು ಅತ್ತೆ ಆದ ಕಾಲಕ್ಕೆ ಅವೆಲ್ಲಾನು ಇನ್ಯಾರು ಅವಾಗ ಒಂದು ಅವರೇ ಹಿರಿಯರಾಗಿರ್ತಾರಲ್ವಾ, ಅವ್ರ ಮಾತೆಲ್ಲ ನಡೆಯುತ್ತೆ ಅನ್ನೋ ತರ ಆ ಒಳಗಡೆ ಇದ್ದಿದ್ದನ್ನೆಲ್ಲ ಒಂದು ಸಲಿ ಕೋಪದ ರೂಪದಲ್ಲಿ ಅಥವಾ ಕ್ರೋಧ ಏನ್ ಹೇಳ್ತೀವಿ, ಎಲ್ಲ ಅವ್ರ ಏನ್ ಅನುಭವಿಸಿದ್ರು ಅದನ್ನೆಲ್ಲ ಬಿಡೋದು. ಯಾರಿಗೆ ನೆಕ್ಸ್ಟ್ ಬರೋ ಸೊಸೆಗಿರ್ಬಹುದು, ಯಾರು ಅವ್ರಿಗಿನ ಚಿಕ್ಕವರಿರ್ತಾರೋ ಅವ್ರ ಮೇಲೆ ಪ್ರದರ್ಶನ ಮಾಡೋದಿರ್ಬೋದು, ಈ ತರ ನಡೀತಾ ಇರುತ್ತೆ. ಸೊ ಹಾಗಾಗಿ ಆ ತರ ನಡೀತಾ ಇದ್ದಾಗ್ಲೂ ಅತ್ತೆ ಆ ತರ ಬೈತಾ ಇದ್ರು, ಸೊಸೆ ಏನ್ ಅನ್ಕೋಬೇಕು, ಅಯ್ಯೋ ಅನ್ಲಿ ಬಿಡು, ದೊಡ್ಡವರು ಅನ್ಕೊಂಡು ಈ ಕಿವಿಯಿಂದ ಕೇಳಿಸಿ ಈ ಕಿವಿಯಿಂದ ಬಿಟ್ಟು ಬಿಡ್ಬೇಕು. ತಾನು ಮತ್ತೆ ಅದನ್ನೆಲ್ಲ ಅನ್ನಿಸ್ಕೊಂಡು, ನಮ್ಮತ್ತೆ ನನಗಂದ್ರು, ನಾನ್ ನೆಕ್ಸ್ಟ್ ನಮ್ ಸೊಸೆಗೆ ಅನ್ನೋಣ ಅಂತ ಮನ್ಸಲ್ಲಿ ಇಟ್ಕೊಂಡಿದ್ದಾಗ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರು ಏನೇ ಅಂದ್ರುನು ನಾವು ಚಿಕ್ಕವರಿಂದಾನು, ಈಗ ನಮಗೆ ತಿಳಿದಾಗಿಂದಾನು ಅದನ್ನ ಅನ್ಕೋಬೇಕು. ಸರಿ, ಅವ್ರು ಯಾವ್ದೋ ಒಂದು ಸಿಚುವೇಶನ್ ಅವ್ರ ಮನ್ಸಲ್ಲಿ ಏನೋ ನಡೀತಾ ಇರುತ್ತೆ, ಏನೋ ಆಗ್ತಾ ಇರುತ್ತೆ, ಅದರಿಂದ ನಮ್ಮ ಮೇಲೆ ಕೋಪ ತೋರಿಸಿದಾರ ಅವರು, ಬಿಟ್ಟು ಬಿಡೋಣ ಅಂತ ಅಂದ್ಬಿಟ್ಟು ಒಂದ್ ಕಿವಿಲ್ ಕೇಳ್ತಾ ಒಂದ್ ಕಿವಿಲ್ ಬಿಟ್ಬಿಟ್ಟು ಅದನ್ನ ಮರ್ತು ಬಿಟ್ಟು ಒಂದು ಸ್ವಲ್ಪ ಹೊತ್ತು, ಎಷ್ಟೊತ್ತು ಇಟ್ಕೊಂತೀರಾ, ನಿಮಿಷಗಳ, ಗಂಟೆಗಳ, ಅವರ್ಸ, ಎಷ್ಟೊತ್ತು ಇಟ್ಕೊಂತೀರಾ ಅದು ಮನ್ಸಲ್ಲಿ, ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಕೋಪ ರಿಲೀಸ್ ಮಾಡ್ಬಿಟ್ಟು ಮತ್ತೆ ನಗನಗ್ತಾ ಮಾತಾಡಿದಾಗ ದ್ವೇಷ ಬೆಳೆಯಲ್ಲ, ಕ್ರೋಧ
ಆ ಕ್ರೋಧವಾಗಿ ಮಾರ್ಪಾಟ್ ಆಗಲ್ಲ ಅದು. ಸೊ ಎಲ್ಲೂನು ಒಂದು ಬಯಕೆ, ಎಕ್ಸ್ಪೆಕ್ಟೇಷನ್ಸು ಇದೆಲ್ಲ ಯಾವಾಗ ಜಾಸ್ತಿ ಆಗುತ್ತೋ ಆಗ ಇದೆಲ್ಲಾನು ಕ್ರೋಧ ಅನ್ನೋದು ಅದ್ರ ಪಕ್ಕದಲ್ಲೇ ಇರುತ್ತೆ. ಹಾಗಾಗಿ ಅತಿಯಾದ ಬಯಕೆ ಅಂದ್ರೆ ಆ ಕಾಮನೂ ಬೇಡ, ಅದರಿಂದ ಬರುವ ಈ ಕ್ರೋಧನೂ ಬೇಡ. ಕ್ರೋಧಕ್ಕೆ ಬೇಕಾಗಿರುವ ಅದ್ವೇಷ, ಕೋಪ ಎರಡೂ ಬೇಡ. ಯಾರನ್ನು ದ್ವೇಷ ಅನ್ನೋದು ಮಾಡಬಾರ್ದು. ದ್ವೇಷ ಅಂತ ನಮಗೆ ಮನ್ಸಿಗೆ ಬಂತು ಅಂದಾಗ ಅಲ್ಲಿ ಕ್ರೋಧ ಬಂದೇ ಬರುತ್ತೆ ಮಾಸ್ಟರ್ಸ್. ಹಾಗಾಗಿ ಇವಿಷ್ಟನ್ನು ಬಿಟ್ಬಿಡೋಣ. ನೆಕ್ಸ್ಟ್ ಲೋಭದ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಈಗೆಲ್ಲರೂ ಧ್ಯಾನಕ್ಕೆ ಬಂದ್ಬಿಡಿ ಮಾಸ್ಟರ್ಸ್. ಹೊಸದಾಗಿ ಯಾರು ಬಂದಿದ್ರೆ ಧ್ಯಾನಕ್ಕೆ ಇವತ್ತು ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ಅನ್ನ ತೆಗ್ದಿಟ್ಬಿಡಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ, ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಸಹಜವಾದ ಉಸಿರಾಟವನ್ನ ಗಮನಿಸ್ತಾ ಇರೋಣ. ಕಣ್ಣು ಮುಚ್ಚಿದಾಗ ಆಲೋಚನೆಗಳು ಬರ್ತಾ ಇದ್ರೆ ಆಲೋಚನೆಗಳ ಹಿಂದೆ ಓಡೋದು ಬೇಡ. ಕೇವಲ ಸಹಜವಾದ ಉಸಿರಾಟ ಇರಲಿ. ಬಾಹ್ಯ ಪ್ರಪಂಚವನ್ನ ಸಂಪೂರ್ಣವಾಗಿ ಮರೆತು ಬಿಡೋಣ. ನಮ್ಮೊಳಗೆ ಯಾವುದೇ ರೀತಿ ಭಾವನೆಗಳಿದ್ದಲ್ಲಿ ಆ ಎಲ್ಲ ಭಾವನೆಗಳನ್ನು ಸಹ ಮರೆತು ಬಿಡೋಣ. ನಮ್ಮ ಕೆಲಸ ಯಾವಾಗ್ಲೂ ಮಾಸ್ಟರ್ಸ್ ನಾವು ಮಾಡುವ ಕೆಲಸದ ಮೇಲೆ ನಮ್ಮ ಗಮನ ಇರಬೇಕೆ ಹೊರತು ಆ ಕೆಲಸ ಆದ್ಮೇಲೆ ಆ ರಿಸಲ್ಟ್ ಹೇಗಿರುತ್ತೆ ಅನ್ನೋದನ್ನ ನಾವು ಮುಂಚಿಂದಾನೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರ್ಬಾರ್ದು ಮಾಸ್ಟರ್ಸ್. ನಾವು ಮಾಡ್ತಿರೋ ಕೆಲಸ ಎಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದೀನಿ, ಹೇಗ್ ಮಾಡ್ತಾ ಇದ್ದೀನಿ, ಎಫರ್ಟ್ಸ್ ಎಷ್ಟಾಗ್ತಾ ಇದ್ದೀನಿ, ನಮ್ಮ ಗಮನ ಅದ್ರ ಮೇಲೆ ಮಾತ್ರ ಇರ್ಬೇಕು ಮಾಸ್ಟರ್ಸ್. ಯಾರ ಬಗ್ಗೆನೂ ದ್ವೇಷ, ಕೋಪ ಬೆಳೆಸ್ಕೊಳ್ಳೋದು ಬೇಡ. ಯಾರ ಮೇಲಾದ್ರೂ ಕೋಪ ಬಂದ್ರೆ ಅವರನ್ನ ಕ್ಷಮಿಸಿ ಬಿಡ್ಬೇಕು ಮಾಸ್ಟರ್ಸ್. ಇಲ್ಲದಿದ್ದರೆ ಆ ಒಂದು ದ್ವೇಷ ಅನ್ನೋದು ಕ್ರೋಧವಾಗಿ ಕನ್ವರ್ಟ್ ಆಗುತ್ತೆ. ಅದು ನಮ್ಮನ್ನೇ ಭಸ್ಮ ಮಾಡುತ್ತೆ. ಇಲ್ಲಿ ದ್ವೇಷ, ಕೋಪ ಇದ್ದಾಗ ಆ ದ್ವೇಷ, ಕೋಪ ನಮ್ಮನ್ನೇ ಸುಟ್ಟು ಬಿಡುತ್ತೆ ಮಾಸ್ಟರ್ಸ್. ಹಾಗಾಗಿ ಯಾವುದೇ ರೀತಿ ದ್ವೇಷವನ್ನ, ಕೋಪವನ್ನ ನಮ್ಮಲ್ಲಿ ಇಟ್ಕೋಬಾರ್ದು. ಎಲ್ಲವನ್ನು ಬಿಟ್ಟು ಬಿಡೋಣ ಆಚೆ. ಸುಂದರವಾದ ಸಂಗೀತದೊಂದಿಗೆ ಧ್ಯಾನ ಮಾಡೋಣ ಮಾಸ್ಟರ್ಸ್. ಸಹಜವಾದ ಶ್ವಾಸದೊಂದಿಗೆ ಇರೋಣ. ಪ್ರತಿಯೊಂದು ಶ್ವಾಸವನ್ನ ನಾವು ತಗೊಳ್ಳುವಾಗ ನಮ್ಮೊಳಗೆ ಪ್ರೀತಿ, ಪ್ರೇಮ, ಸಹನೆ, ಕರುಣೆ, ನಿಸ್ವಾರ್ಥ ಇವೆಲ್ಲವನ್ನು ನಮ್ಮೊಳಗೆ ತಗೊಳ್ಳೋಣ ಮಾಸ್ಟರ್ಸ್. ಪ್ರತಿಯೊಂದು ಉಸಿರನ್ನು ಆಚೆ ಹಾಕುವಾಗ ನಮ್ಮಲ್ಲಿರುವ ಕ್ರೋಧ, ಕೋಪ, ದ್ವೇಷ, ಅಸೂಯೆ, ಸ್ವಾರ್ಥತೆ ಇವೆಲ್ಲವನ್ನು ಆಚೆ ಹಾಕಿ ಬಿಡೋಣ. ಜೀವನದಲ್ಲಿ ಏನೇ ಬಂದ್ರು ಟೇಕ್ ಇಟ್ ಈಸಿ ಅನ್ನುವ ಪಾಲಿಸಿ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಯಾರೇ ಏನೇ ಅಂದ್ರು, ನಮ್ಮ ಮೇಲೆ ಸಿಟ್ಟು ಪ್ರದರ್ಶಿಸಿದರು, ಕೋಪ ಪ್ರದರ್ಶಿಸಿದ್ರು, ನಾವು ಒಂದು ಕಿವಿಯಿಂದ ಕೇಳ್ತಾ ಒಂದು ಕಿವಿಯಿಂದ ಬಿಟ್ಟು ಬಿಡಬೇಕು ಮಾಸ್ಟರ್ಸ್. ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ದ್ವೇಷವಾಗಿ ಕನ್ವರ್ಟ್ ಮಾಡ್ಕೋಬಾರ್ದು. ಆ ಬೈದವರನ್ನ, ಕೋಪ ಮಾಡ್ಕೊಂಡವ್ರನ್ನ ಕ್ಷಮಿಸ್ಬಿಡೋಣ. ಇಷ್ಟು ವರ್ಷಗಳು ಇಟ್ಕೊಂಡು ಕ್ಯಾರಿ ಮಾಡೋದ್ ಬೇಡ. ಆ ಸಿಟ್ಟನ್ನ, ಆ ದ್ವೇಷನ, ಆ ಕೋಪನ ಎಲ್ಲವನ್ನು ರಿಲೀಸ್ ಮಾಡ್ಬಿಡಿ ಮಾಸ್ಟರ್ಸ್. ಯಾರಲ್ಲಿ ದ್ವೇಷ, ಕೋಪ ಇನ್ನ ತುಂಬಿಸಿಟ್ಕೊಂಡಿದ್ದೀರಾ ಆ ಎಲ್ಲವನ್ನು ಆಚೆ ರಿಲೀಸ್ ಮಾಡ್ಬಿಡಿ. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಯುವರ್ ಆಲ್ ಟೈಪ್ಸ್ ಆಫ್ ಎಮೋಷನ್ಸ್.
Relax your mind. Relax your body. ಉಚ್ಛ್ವಾಸ ನಿಶ್ವಾಸ ಕೇವಲ ಉಸಿರಾಟದ ಕಡೆ ಗಮನ. ಮನಸ್ಸಿನಲ್ಲಿ ಯಾವುದೇ ರೀತಿ ಆಲೋಚನೆಗಳು ಬೇಡ. ಯಾವುದೇ ರೀತಿ ಬೇಡವಾದ ಆ ಭಾವನೆಗಳೊಂದಿಗೆ ಇನ್ನ ಆ ಮನಸ್ಸು ಕೂಡ್ಕೊಂಡಿದ್ರೆ ಎಲ್ಲವನ್ನು ರಿಲೀಸ್ ಮಾಡ್ಬಿಡಿ ಮಾಸ್ಟರ್ಸ್. ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಅದುವೇ ಧ್ಯಾನ. ಈ ಧ್ಯಾನ ಸ್ಥಿತಿಯಲ್ಲೇ ಇರೋಣ ಮಾಸ್ಟರ್ಸ್. Another 45 minutes. Be with your breath. ಮತ್ತೆ ಮತ್ತೆ ಆ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾನೆ ಇದ್ರೆ ಮತ್ತೆ ನಾವು ನಮ್ಮ ಸಹಜವಾದ ಉಸಿರಾಟದ ಕಡೆ ಗಮನ ಕೊಡೋಣ ಮಾಸ್ಟರ್ಸ್. ಉಸಿರನ್ನು ಗಮನಿಸುತ್ತಾ ಗಮನಿಸುತ್ತಾ ನಮ್ಮ ಮನಸ್ಸು ಶೂನ್ಯಕ್ಕೆ ಹೋಗುತ್ತೆ ಮಾಸ್ಟರ್ಸ್. ಆ ಅದ್ಭುತವಾದ ಸ್ಥಿತಿ, ಆ ಸ್ಥಿತಿಯಲ್ಲಿದ್ದಾಗ ವಿಶ್ವ ಪ್ರಾಣಶಕ್ತಿಯು ನಮ್ಮಲ್ಲಿ ಯಥೇಚ್ಛವಾಗಿ ಹರಿತಾ ಇರುತ್ತೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಬಿ ವಿತ್ ಯುವರ್ ಬ್ರೆತ್.
ధ్యానం చేద్దాం. కళ్ళు మూసుకోండి. आपकी दौलत ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಸಹಜವಾದ ಉಸಿರಾಟದ ಕಡೆ ಗಮನ ಇರಲಿ. ಕೇವಲ ಉಚ್ಛ್ವಾಸ ನಿಶ್ವಾಸ.
ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಬಿ ಇನ್ ಅವೇರ್ನೆಸ್. ಎಚ್ಚರ ಸ್ಥಿತಿಯಲ್ಲಿರೋಣ. ಸಹಜವಾದ ಶ್ವಾಸದ ಕಡೆ ಗಮನ.
ಲಾಸ್ಟ್ 10 ಮಿನಿಟ್ಸ್ ಮಾಸ್ಟರ್ಸ್. ಕಡೆಯ 10 ನಿಮಿಷ ಯಾರು ಕಣ್ಗಳನ್ನು ಬಿಡಬೇಡಿ. ధ్యానం చేద్దాం. కళ్ళు మూసుకోండి. భగవద్గీతలో చెప్పింది ధ్యానం కనుక మనం ధ్యానం చేద్దాం. కళ్ళద్దాలు తీసేసి పాదాలు క్రాస్ చేసుకుని చేతులు పెట్టుకుని వేళ్ళు పెట్టుకుని ముక్కులోని గాలి ముక్తికి మరి దారి. మనం కూడా ఆ వేదవ్యాసుడంతా ఆ కృష్ణుడంతా అవ్వాలి. అంటే మనం వాళ్ళు చేసినంత ధ్యానం మనం చేయాలి. ధ్యానం నిర్విషయం మనః. ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಲಾಸ್ಟ್ 5 minutes, be with your breath. Priya
Last 2 minutes, masters. ಕಡೆ 2 ನಿಮಿಷ. Last 1 minute, masters. Just 30 seconds.
ಮಾಸ್ಟರ್ಸ್ ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಗೋಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಕಣ್ಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಹಗುರವಾಗಿ ಕಣ್ಗಳನ್ನು ಬಿಡ್ತಾ ನಿಮ್ಮ 2 ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಮಾಸ್ಟರ್ಸ್. ಸೊ ಇವತ್ತಿನ ಧ್ಯಾನ ಸಹ ವೈಬ್ರೇಷನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾಗಿ ಮಾಡಿದ್ದೀವಿ. ಮತ್ತೆ ಇವತ್ತು ಸಂಜೆ 5:30ಗೆ ಎಲ್ಲ ನಮ್ಮ ದೈವಿಕ ಸ್ತ್ರೀ ಶಕ್ತಿ ಜಾಗೃತಿ ವರ್ಕ್ಶಾಪ್ ಅಲ್ಲಿ ಸೇರೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಎವ್ರಿ ಒನ್.